ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ 12,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಇವತ್ತು ನನ್ನ ತೋಟದ ಹತ್ರ ಬಂದಿದ್ದೀನಿ. ನಮ್ಮದೇ ತೋಟ ಇದು. ನಾವಿದನ್ನು 1.5 ವರ್ಷ ಆಯಿತು ಅಷ್ಟೇ ತೋಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಗಿಡ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆಲ್ಲ ತೋರಿಸ್ಬೇಕು ಅನಿಸ್ತು, ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬೇರೆ ಏನೂ ಉದ್ದೇಶ ಇಲ್ಲ. ಕೆಲವರು ನಿಮ್ಮದೇನ ತೋಟ ಇರೋದು ಅಂತೆಲ್ಲ ಕಮೆಂಟ್ ಹಾಕ್ತಾರೆ. ನಮ್ಮದೇ ತೋಟ ಅಂತಲ್ಲ, ನಾವು ಬೆಳೆದಿರೋ ಒಂದು ಖುಷಿಗೆ ನಿಮ್ಮ ಜೊತೆ ಹಂಚ್ಕೊಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಈ ವಿಡಿಯೋ ಮಾಡಿದ್ದಷ್ಟೇ. ಇದು ನೋಡಿ, 1 ವರ್ಷ 6 ತಿಂಗಳಾಗಿದೆ ಅಷ್ಟೇ ಈ ಗಿಡಗಳಾಕಿ. ತುಂಬ ಚೆನ್ನಾಗಿ ಬಂದಿದ್ದಾವೆ. ಒಂದು 5 ವರ್ಷಗಳ ಕಾಲ ಈ ಗಿಡನ ಚೆನ್ನಾಗಿ ಸಾಕಿದ್ರೆ ನಾವು, ಆಮೇಲೆ ಲೈಫ್ ಟೈಮ್ ಅರ್ನಿಂಗ್ ಇದು. ಅಷ್ಟು ಹೆಚ್ಚಾಗಿ ಕೆಲಸನೂ ಇದಕ್ಕಿರಲ್ಲ, ಕೆಲಸದವ್ರು ಬೇಕು ಅನ್ನೋಂಗೇನಿಲ್ಲ. ನಾವು ಮನೆ ಮಟ್ಟಿಗೆ ಮಾಡ್ಕೊಳ್ಳೋ ಅಂಥ ಬೆಳೆ ಇದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿನೇ ಬೀಳುತ್ತೆ, ಅದು ಮಾಡಬೇಕಾಗುತ್ತೆ. ಒಂದ್ಸರಿ ಇನ್ವೆಸ್ಟ್ ಮಾಡಿದ್ರೆ ಲೈಫ್ ಲಾಂಗು ನಾವು ಯಾರನ್ನೂ ಕೇಳಂಗಿರಲ್ಲ. ನಮಗೆ ಲೈಫ್ ಸೆಕ್ಯೂರಾಗಿ ಬರ್ತಾ ಇರುತ್ತಲ್ವ, ಅದೇ ಉದ್ದೇಶದಿಂದ ಈ ಅಡುಗೆ ಮಾಡ್ತಾರೆ ಸುಮಾರು ಜನ. ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಬೇರೆಯೇ ಉದ್ದೇಶ ಇರುತ್ತೆ. ಯಾಕಂದರೆ ಮಕ್ಕಳೆಲ್ಲ ಚೆನ್ನಾಗಿ ಓದಿ ಅವ್ರವ್ರು ಸೆಟ್ಲಾಗಿ ದೂರ ಹೋಗ್ಬಿಡ್ತಾರೆ. ಆಗ ನಾವು ಅವ್ರನ್ನ ಅವಲಂಬಿಸೋ ಬದಲು ಇಂಥ ಒಂದು ಲೈಫ್ ಟೈಮ್ ಬೆಳೆನ ನಾವು ಮಾಡಿಕೊಂಡಾಗ ನಾವು ಅವ್ರನ್ನೇ ಕಾಯಬೇಕು ಅಂತೇನಿಲ್ಲ. ನಮ್ಮ ಖರ್ಚು ವೆಚ್ಚಗಳಿಗೆ ಈ ತೋಟ ಸಾಕೊಂಡು ಹೋಗುತ್ತೆ ಅನ್ನೋದೊಂದು ಇನ್ವೆಸ್ಟ್ಮೆಂಟ್ ಇರುತ್ತೆ. ಮತ್ತು ಇದು ಫ್ರೆಂಡ್ಸ್, ಇದು ಒಂದು 8 ತಿಂಗಳಾಯ್ತು ಅಷ್ಟೇ ಈ ಗಿಡಗಳಾಕಿ. 8ರಿಂದ 10 ತಿಂಗಳಾಗಿದೆ ನೋಡಿ. ತುಳು ಸಹ ತುಂಬ ಚೆನ್ನಾಗಿ ಬಂದಿದೆ ಗಿಡ. ಅದು ಸೆಂಟ್ರಲ್ಲಿ ನಾವು ಏಲಕ್ಕಿ, ಒಂದು ಟೀ ಗಿಡ, ಮತ್ತು ಚಕ್ಕೆ, ಲವಂಗ, ಬಾಳೆ ಸ್ವಲ್ಪ ಎಲ್ಲ ಮಿಕ್ಸಾಗಿ ಹಾಕ್ಕೊಂಡಿದ್ದೀವಿ. ಸುಮ್ಮನೆ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಅಷ್ಟೇ. ತೋಟ ಚೆನ್ನಾಗೂ ಇರುತ್ತೆ, ಮತ್ತು ನಮಗೂ ಏನೋ ಒಂದು ಖುಷಿ ಅನ್ನೋ ಕಾರಣಕ್ಕೆ ಸೆಂಟ್ರಲ್ಲಿ ಬೇರೆ ಬೇರೆ ಥರ ಗಿಡಗಳು ಹಾಕ್ಕೊಂಡಿದ್ದೀವಿ. ಎಲ್ಲ ಚೆನ್ನಾಗಿ ಬರ್ತಾ ಇದೆ. ತೋಟ ಮಾಡೋದ್ರಿಂದ ಮತ್ತೆ ಇನ್ನೊಂದು ಬೆನಿಫಿಟ್ ಏನು ಅಂದರೆ, ನಮಗೆ ಎಷ್ಟೇ ವರ್ಕ್ ಪ್ರೆಷರ್ ಇದ್ದರೂ ಕೂಡ ಒಂದು ಸಾರಿ ತೋಟ ಎಲ್ಲ ಓಡಾಡಿಕೊಂಡು ಶುದ್ಧ ಗಾಳಿ ಕುತ್ಕೊಂಡು ಮನೆಗೆ ಹೋದರೆ ಮೈಂಡ್ ಎಷ್ಟು ರಿಲೀಫ್ ಅನಿಸುತ್ತೆ. ಆರೋಗ್ಯ ಸಹ ತುಂಬ ಚೆನ್ನಾಗಿರುತ್ತೆ. ಅಲ್ಲೆಲ್ಲೋ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೂ ಇಲ್ಲಿ